ಇನ್ನು ನಟ ದರ್ಶನ್ ಪುತ್ರ ವಿನೀಶ್ ಹೋಗ್ತಾ ಇದ್ದಂಥ ಕಾರು ಅಪಘಾತಕ್ಕೀಡಾಯಿತು ನಿನ್ನೆ. ಇದಕ್ಕೆ ಸಂಬಂಧಪಟ್ಟಂಗೆ ಪುಂಖಾನುಪುಂಖವಾದಂಥ ಕಥೆಗಳು ಹಬ್ಬಿಡುವು. ಈಗ ವಿಜಯಲಕ್ಷ್ಮಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರ ತಾಯಿ ಸುಮ್ಮನೆ ವಿನೀಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅದು ಇದು ಆ ರೀತಿ ಸುದ್ದಿಗಳನ್ನು ಹಾಕಬೇಡಿ, ಮೊದಲೇ ನಾವು ಸಂಕಷ್ಟದಲ್ಲಿದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ವಿಜಯಲಕ್ಷ್ಮಿ. ವಿನೀಶ್ ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ಸಂಪೂರ್ಣವಾಗಿ ಸುಳ್ಳು. ವಿನೀಶ್ ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಚೆನ್ನಾಗಿದ್ದಾರೆ. ವಿನೀಶ್ ವಾಹನವನ್ನ ಚಲಾಯಿಸ್ತಿರಲಿಲ್ಲ, ನಮ್ಮ ಚಾಲಕ ಕಾರ್ ಚಲಾಯಿಸುತ್ತಿದ್ದ. ದುರದೃಷ್ಟವಶಾತ್ ಒಂದು ಸಣ್ಣ ರಸ್ತೆ ಘಟನೆ ಸಂಭವಿಸಿದೆ. ಬೆಂಗಳೂರು ಸಂಚಾರದಲ್ಲಿ ಇದು ಸಾಮಾನ್ಯ. ಅಪಘಾತಕ್ಕೀಡಾದವರು ತಮ್ಮ ತಪ್ಪು ಎಂದು ಒಪ್ಪಿಕೊಂಡು ಕ್ಷಮೆಯಾಚಿಸಿದ್ದಾರೆ. ಬೈಕ್ನಲ್ಲಿರುವ ಜನರು ಸುರಕ್ಷಿತವಾಗಿದ್ದಾರೆ ಅಂತ ಖಚಿತಪಡಿಸಿಕೊಳ್ಳಲು ವಿನೀಶ್ ವಾಹನದಿಂದ ಹೊರಬಂದರು. ದುರದೃಷ್ಟವಶಾತ್ ಆ ಕೆಲವು ಕ್ಷಣಗಳನ್ನ ದಾರಿ ತಪ್ಪಿಸುವ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ. ಒಂದು ಕುಟುಂಬವಾಗಿ ನಾವೀಗಾಗಲೇ ಕಠಿಣ ಸಮಯವನ್ನ ಎದುರಿಸ್ತಾ ಇದ್ದೇವೆ ಮತ್ತು ಇಂದು ಪರಿಶೀಲಿಸದ ಮತ್ತು ಸಂವೇದನಾಶೀಲ ಸುದ್ದಿಗಳ ಹರಡುವಿಕೆಯು ನಮ್ಮ ನೋವು ಮತ್ತು ಆತಂಕವನ್ನ ಹೆಚ್ಚಿಸುತ್ತೆ. ಈ ಸುಳ್ಳು ವರದಿಗಳನ್ನ ನಂಬಬೇಡಿ ಅಥವಾ ಹಂಚಿಕೊಳ್ಬೇಡಿ ಅಂತ ನಾನು ಎಲ್ಲರನ್ನ ವಿನಂತಿಸ್ತೇನೆ. ಇನ್ನು ನಟ ದರ್ಶನ್ ಪುತ್ರ ವಿನೀಶ್ ಹೋಗ್ತಾ ಇದ್ದಂಥ ಕಾರು ಅಪಘಾತಕ್ಕೀಡಾಯಿತು ನಿನ್ನೆ. ಇದಕ್ಕೆ ಸಂಬಂಧಪಟ್ಟಂಗೆ ಪುಂಖಾನುಪುಂಖವಾದಂಥ ಕಥೆಗಳು ಹಬ್ಬಿಡುವು. ಈಗ ವಿಜಯಲಕ್ಷ್ಮಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರ ತಾಯಿ ಸುಮ್ಮನೆ ವಿನೀಶ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅದು ಇದು ಆ ರೀತಿ ಸುದ್ದಿಗಳನ್ನು ಹಾಕಬೇಡಿ, ಮೊದಲೇ ನಾವು ಸಂಕಷ್ಟದಲ್ಲಿದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ ವಿಜಯಲಕ್ಷ್ಮಿ. ವಿನೀಶ್ ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಸುದ್ದಿ ಸಂಪೂರ್ಣವಾಗಿ ಸುಳ್ಳು. ವಿನೀಶ್ ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಚೆನ್ನಾಗಿದ್ದಾರೆ. ವಿನೀಶ್ ವಾಹನವನ್ನ ಚಲಾಯಿಸುತ್ತಿರಲಿಲ್ಲ, ನಮ್ಮ ಚಾಲಕ ಕಾರ್ ಚಲಾಯಿಸುತ್ತಿದ್ದ. ದುರದೃಷ್ಟವಶಾತ್ ಒಂದು ಸಣ್ಣ ರಸ್ತೆ ಘಟನೆ ಸಂಭವಿಸಿದೆ. ಬೆಂಗಳೂರು ಸಂಚಾರದಲ್ಲಿ ಇದು ಸಾಮಾನ್ಯ. ಅಪಘಾತಕ್ಕೀಡಾದವರು ತಮ್ಮ ತಪ್ಪು ಎಂದು ಒಪ್ಪಿಕೊಂಡು ಕ್ಷಮೆಯಾಚಿಸಿದ್ದಾರೆ. ಬೈಕ್ನಲ್ಲಿರುವ ಜನರು ಸುರಕ್ಷಿತವಾಗಿದ್ದಾರೆ ಅಂತ ಖಚಿತಪಡಿಸಿಕೊಳ್ಳಲು ವಿನೀಶ್ ವಾಹನದಿಂದ ಹೊರಬಂದರು. ದುರದೃಷ್ಟವಶಾತ್ ಆ ಕೆಲವು ಕ್ಷಣಗಳನ್ನ ದಾರಿ ತಪ್ಪಿಸುವ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ. ಒಂದು ಕುಟುಂಬವಾಗಿ ನಾವೀಗಾಗಲೇ ಕಠಿಣ ಸಮಯವನ್ನ ಎದುರಿಸ್ತಾ ಇದ್ದೇವೆ ಮತ್ತು ಇಂದು ಪರಿಶೀಲಿಸದ ಮತ್ತು ಸಂವೇದನಾಶೀಲ ಸುದ್ದಿಗಳ ಹರಡುವಿಕೆಯು ನಮ್ಮ ನೋವು ಮತ್ತು ಆತಂಕವನ್ನ ಹೆಚ್ಚಿಸುತ್ತೆ. ಈ ಸುಳ್ಳು ವರದಿಗಳನ್ನ ನಂಬಬೇಡಿ ಅಥವಾ ಹಂಚಿಕೊಳ್ಬೇಡಿ ಅಂತ ನಾನು ಎಲ್ಲರನ್ನ ವಿನಂತಿಸ್ತೇನೆ.